ನಾಗಮ್ಮೆ ನನ್ನ ಜೊತೆ ಎಷ್ಟೊತ್ತಿರತ್ತೋ ಅಲ್ಲಿವರೆಗೂ ಅವಳು ನನ್ನ ಜೊತೆನೇ ಇರ್ತೀನಿ ಅಂತ ಹೇಳಿದ್ಲು. ಇವತ್ತು ನಾಗಮ್ಮನ ಪ್ರತಿಮೆ ಕೂಡ ದೂರ ಆಯ್ತು. ನನ್ ಮಾಲಂಗೇನು ತೊಂದರೆ ಆಗಿದೆ ಅಂತ ಭಯ ಆಗ್ತಿದೆ. ನನ್ ಮಾಲ ಎಲ್ಲಿ ಅಂತ ನನಗೆ ಗೊತ್ತಾಗ್ಲೇಬೇಕು. ಸ್ವಾಮಿ, ಏನ್ ನಡೀತೋ ಅದನ್ನ ಹೇಳಿ ನಿಮ್ಗೆ ಅವಮಾನ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಭೂತ ಭವಿಷ್ಯ ವರ್ತಮಾನದ ಬಗ್ಗೆ ತಿಳ್ಕೊಂಡಿರೋ ಮಹಾ ತಪಸ್ವಿ ನೀವು. ಇಂಥ ಯುಗ ಪುರುಷರ ಆಶೀರ್ವಾದ ನಮ್ಮೇಲಿದ್ರೂ ಕೂಡ ನಾವು ಸೋತೋದ್ವಿ ಸ್ವಾಮಿ. ಸ್ವಾಮಿ, ನೀವ್ ಹೇಳಿರೋ ಶಿವಪಂಚಾಕ್ಷರಿ ಮಂತ್ರವನ್ನ 1,00,000 ಬಾರಿ ಜಪ ಮಾಡಿ ಆ ನೀಲಕಂಠನನ್ನ ಮೆಚ್ಚಿಸಿ ಕೈಲಾಸದಿಂದ ಕರೆಸಿ ನಾಗಮಣಿಯನ್ನ ಸಾಧಿಸೋ ಬೀಜಾಕ್ಷರಿ ಮಂತ್ರವನ್ನ ಜಪಿಸಿರೋ ನನ್ನ ಒಬ್ಬ ಸಾಮಾನ್ಯ ಮನುಷ್ಯ ಮೋಸ ಮಾಡ್ತಾನೆ. ನಾಗಮಣಿಯನ್ನ ಕದ್ದು ನನ್ಗೆ ಅವಮಾನ ಮಾಡಿದ್ರು. ಇದಕ್ಕೆ ಕಾರಣ ನಮ್ಮ ಶಕ್ತಿಲಿರೋ ಲೋಪನ, ಅಥವಾ ನಾವು ಮಾಡಿರೋ ಪಾಪನ, ಅಥವಾ ಇನ್ಯಾರದೋ ಶಾಪನ? ಹೇಗೆ? ದೈವಧಿಕ್ಕಾರ ಹೇಗ್ ಸಾಧ್ಯ ಆಯ್ತು? ದೈವ ಶಾಸನ ಹೇಗ್ ನಾಶ ಆಯ್ತು? ಶಿವಪಂಚಾಕ್ಷರಿ ಜಪವನ್ನ ಸಾಧಿಸ್ಕೊಂಡವರು ಮಾತ್ರ ನಾಗಮಣಿಯನ್ನ ಪಡ್ಕೋಬಹುದು. ಹಾಗಿರ್ಬೇಕಾದ್ರೆ ಒಬ್ಬ ಸಾಮಾನ್ಯ ಮಾನವ ಹೇಗೆ? ತುಂಬಾ ನಿಷ್ಠೆಯಿಂದ ಮಾಡಿದೆ. ನಿತ್ಯ ಶಿವನಾಮ ಜಪವನ್ನ ಜಪಿಸಿ ಮಂತ್ರಸಿದ್ಧಿಯನ್ನ ಮಾಡ್ಕೊಂಡವರು ಮಾತ್ರವೇ ನಾಗಮಣಿಯನ್ನ ಪಡ್ಕೋಬಹುದು. ಹಾಗಿರ್ಬೇಕಾದ್ರೆ ಒಬ್ಬ ಸಾಮಾನ್ಯ ಮಾನವ ನಾಗಮಣಿಯನ್ನ ಹೇಗ್ ಪಡ್ಕೊಂಡು ಹೋದ? ಅದನ್ನ ತಗೊಂಡಿರೋನು ಸಾಮಾನ್ಯದವನ, ಅಸಾಮಾನ್ಯದವನ, ಸಿದ್ಧಿ ಪಡ್ಕೊಂಡಿರೋನ ಅಥವಾ ಮಾಂತ್ರಿಕನ? ನಮಗ್ ಗೊತ್ತಾಗ್ಬೇಕು ಸ್ವಾಮಿ. ಹೇಳಿ ಸ್ವಾಮಿ, ಅವನ್ ಯಾರಾಗಿರ್ಬೋದು? ಓಂ ನಮಃ ಶಿವಾಯ. ನಿನ್ನ ಮನಸ್ಸಲ್ಲಿ ಕಾಡ್ತಿರೋ ಪ್ರಶ್ನೆಗಳಿಗೆ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೇಳಿ ಸ್ವಾಮಿ, ಅವನ್ ಯಾರಿರ್ಬೋದು? ಸಿದ್ಧಿಯ ಅಂಜನದಲ್ಲೂ ಕೂಡ ಆತನ ರೂಪ ಕಾಣ್ತಿಲ್ಲ. ಆತ ಸಾಮಾನ್ಯದವನಲ್ಲ, ಹಾಗಂತ ನಿಸ್ವಾರ್ಥಿಯೂ ಅಲ್ಲ. ಕೇವಲ ದೈವ ಸಂಕಲ್ಪದಿಂದ, ದೈವಾಜ್ಞೆಯಿಂದ ಅವರಿಗೆ ನಾಗಮಣಿ ಸಿಕ್ಕಿದೆ. ಆದ್ರೆ ಯಾವತ್ತಾದ್ರೂ ಅದು ನಿಮ್ಮ ವಂಶದವರಿಗೆ ಸೇರುತ್ತೆ. ಅಲ್ಲಿವರೆಗೂ ಯಾವುದೇ ಕೆಟ್ಟ ನಿರ್ಧಾರಗಳನ್ನ ತಗೊಳಕ್ ಹೋಗ್ಬೇಡಿ. ಅದು ನಿಮ್ಮ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತೆ.
ನಾಗಮಣಿ 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 ಅಣ್ಣ, ನಾಗಮಣಿನ ಯಾರೋ ಕತ್ಕೊಂಡು ಹೋಗಿದಾರಣ್ಣ. ನೆನ್ನೆ ರಾತ್ರಿ ನಾನು ಬರೋಷ್ರಲ್ಲಿ ನಾಗಮಣಿ ಇಲ್ಲಿರ್ಲಿಲ್ಲ. ಏನು ಹೊಸ್ದಾಗಿ ನಾಟಕ ಆಡ್ತಿದ್ಯಾ? ನಾಗಮಣಿನ ಯಾರೋ ಕದಿಯೋದು ಅಂದ್ರೇನು? ಪುಣ್ಯ, ನೀನು ಬಿಟ್ರೆ ಆ ನಾಗಮಣಿನ ಬೇರೆ ಯಾರು ಮುಟ್ಟೋಕ್ಕಾಗಲ್ಲ. ಆ ಧೈರ್ಯ ಕೂಡ ಯಾರಿಗಿಲ್ಲ. ನಿಜ ಹೇಳು, ಆ ನಾಗಮಣಿನ ಯಾಕೆ ತಗೊಂಡೆ? ನಾನು ಹೇಳ್ತಿರೋದು ನಿಜ, ನನ್ನ ನಂಬಿ. ಏನ್ ನಂಬೋದು? ನೀನ ಗರುಡು ವಂಶ ಹುಡುಗನ್ ಜೊತೆ ಊರೆಲ್ಲ ತಿರ್ಗಾಡೋದು ನಾವ್ ನೋಡಿಲ್ಲ ಅನ್ಕೊಂಡ್ಯಾ? ಅವನ್ ಜೊತೆ ಸೇರ್ಕೊಂಡು ನಾಗಮಣಿನ ಕದ್ದಿರ್ತ್ಯಾ? ಅಮ್ಮ ನಾಗಮ್ಮ, ಏನಮ್ಮ ಈ ಪರೀಕ್ಷೆ? ಮಾಡಿಲ್ದಿರೋ ತಪ್ಪಿಗೆ ಅಪವಾದ ಹೊರಿಸ್ತಿದ್ದಾರೆ. ನೀನ್ ಮಾತ್ರನೇ ನಾನು ಯಾವ ತಪ್ಪು ಮಾಡಿಲ್ಲ ಅಂತ ನಿರೂಪಿಸೋಕ್ ಸಾಧ್ಯ. ಎಲ್ಲಿದ್ಯಾ ಅಮ್ಮ, ಎಲ್ಲಿದ್ಯಾ? ಅಮ್ಮ ಪುಣ್ಯ, ನನ್ನ ಕ್ಷಮಿಸ್ಬಿಡಮ್ಮ. ತುಂಬಾ ಕೆಟ್ಟ ಪರಿಸ್ಥಿತಿಯಲ್ಲಿದ್ದೀನಿ. ನಿನ್ ಮೇಲ್ ಬಂದಿರೋ ಆರೋಪನ ಅಳ್ಸಕ್ಕೂ ಆಗ್ತಿಲ್ಲ. ಅಪ್ಪ, ನನ್ನ ನಂಬಿ. ನಾನು ನಿಜವಾಗ್ಲೂ ನಾಗಮಣಿ ತಗೊಂಡಿಲ್ಲ ಅಣ್ಣ, ನನ್ನ ನಂಬಿ. ಅಪ್ಪ, ನೀವಾದ್ರೂ ನಂಬಿ. ನಿಜವಾಗ್ಲೂ ಆಣೆ ಮಾಡಿ ಹೇಳ್ತಿದ್ದೀನಿ, ನಾಗಮಣಿ ತಗೊಂಡಿಲ್ಲ. ನೀನ್ ಕಳ್ಳಿ ಅಂತ ಆ ನಾಗಮ್ಮಂಗ್ ಗೊತ್ತು. ಅದಕ್ಕೆ ಆ ನಾಗಮ್ಮ ಬಂದಿಲ್ಲ. ನಮ್ ನಾಗಮಂಡಲ ಮರ್ಯಾದೆ ತೆಗೆದ್ಬಿಟ್ಟಿಯಲ್ಲೇ ನಿನ್ನು. ಪುರೋಹಿತ್ರೆ, ನಿಮ್ ಕಾಲ್ ಹಿಡ್ಕೊಳ್ತೀನಿ. ಚೌಡಮ್ಮ ತಾಯಿ ತಂಟೆಗೆ ಬಂದ್ರೆ ನನ್ ಪ್ರಾಣನಾದ್ರೂ ಬಿಟ್ಬಿಡ್ತೀನಿ, ಆದ್ರೆ ಕೆಟ್ಟ ಕೆಲ್ಸ ಮಾತ್ರ ಮಾಡಲ್ಲ. ನನ್ನ ನಂಬಿ. ಅವತ್ತು ನಾಗಮಣಿನ ತೆಗಿಬೇಡ ಅಂದಿದ್ದೆ. ನಾವೆಷ್ಟೇ ಬೇಡ ಅಂದ್ರೂ ನಾಗಮಣಿನ ತೆಗೆದು ಆ ಅರವಿಂದನ ಕಾಪಾಡ್ದೆ.